ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತ ಚಂದ್ರಶೇಖರನಾಥ ಸ್ವಾಮಿಗಳು ಇನ್ನಿಲ್ಲ, ದೈವ ವಶರಾಗಿದ್ದಾರೆ. ಅವರು ಸತತವಾಗಿ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಸಾರಲಿಕ್ಕೆ ಮತ್ತು ಅದನ್ನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆಚರಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ, ಹಗಲು ಇರುಳು ದುಡಿದಂತ ಮಹಾನ್ ಗುರುಗಳೇ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳು. ಅವ್ರ ಜೊತೆ ನಮ್ಮ ಒಡನಾಟ ಯಾವ ರೀತಿ ಇತ್ತು ಅಂದ್ರೆ ಒಂಥರ ಆತ್ಮೀಯತೆ. ಎಂದು ತಾವುಗಳು ಜಗದ್ಗುರುಗಳು ಅನ್ನುವಂತ ಅಂತರ ಯಾವತ್ತು ಕಾಪಾಡ್ಕೊತಿರ್ಲಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಮಾತಾಡಿಸ್ತಿದ್ರು, ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಿದ್ರು. ಅವರ ಜೊತೆ ಮಾತುಕತೆ ಮಾತಾಡೋದಂದ್ರೆ ನಮ್ಮ ಬಹಳ ಆತ್ಮೀಯತೆ ಏನು ಅಂತದ್ನ, ಅಥವಾ ಅಣ್ಣ ತಮ್ಮಂದಿರು ತಂದೆಯ ಜೊತೆಯಲ್ಲಿ ಮಾತಾಡೋ ರೀತಿಯಲ್ಲಿ ಆ ಒಡನಾಟ ಇರುವಂತದ್ದಿತ್ತು. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ, ಅವ್ರು ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಯಾವ ಒಂದು ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರನ್ನು ಬಹಳ ಪ್ರೀತಿಯಿಂದ ನಡೆಸ್ಕೊತಿದ್ರು. ಬಹಳಷ್ಟು ಅವರಿಗೆ ಕನಸಿತ್ತು, ಸಮಾಜಕ್ಕೆ ಬಹಳಷ್ಟು ಒಳ್ಳೇದ್ ಮಾಡಬೇಕು ಅಂತ. ಅವರ ಕಾಲದಲ್ಲಿ ಈ ಮಠವನ್ನ, ವಿಶ್ವ ಒಕ್ಕಲಿಗರ ಮಠವನ್ನ ಸ್ಥಾಪನೆಯನ್ನು ಮಾಡಿದ್ರು. ಇಲ್ಲಿ ಮಠ ಜೊತೆಯಲ್ಲೇ ದೇವಸ್ಥಾನ, ಶಾಲೆ, ಈ ರೀತಿ ತಮ್ಮ ಸ್ವಂತ ಜಾಗವನ್ನೇ ಮಠಕ್ಕೆ ಮೀಸಲಾಗಿಟ್ಟು, ಇದೇ ತಿರುಚಿ ಮಠದಲ್ಲಿ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಯ ಜೊತೆಯಲ್ಲೇನೆ ಎಲ್ಲ ರೀತಿಯಾದಂತ ಏನೊಂದು ಗುರುಕುಲದಲ್ಲಿ ಎಲ್ಲ ಧರ್ಮ ಶ್ಲೋಕ ಎಲ್ಲ ಪ್ರತಿಯೊಂದು ವಿದ್ವತ್ತನ್ನು ಪಡೆದು ಪರಿಪೂರ್ಣವಾಗಿ ಶಿಕ್ಷಣ ಮತ್ತು ಧರ್ಮದ ವಿಚಾರದಲ್ಲಿ ಜ್ಞಾನವನ್ನ ಪಡೆದು ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಜನರಿಗಾಗಿ ಮೀಸಲಿಟ್ಟಂತ ಗುರುಗಳೇ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳು. ಅವರಿಗೆ ಕೆಲವು ದಿನಗಳಿಂದ ಹುಷಾರ್ ತಪ್ಪಿದ್ರು. ಆ ಹುಷಾರ್ ತಪ್ಪಿದಂತ ಕಾಲದಲ್ಲೂ ಅವರು ಪ್ರತಿನಿತ್ಯ ಏನಾದ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ರು. ಹಾಗಾಗಿ ಅವರು ಇನ್ನಿಲ್ಲ. ಅವರ ಪ್ರೇರೇಪಣೆ, ಅವರ ಮಾರ್ಗದರ್ಶನ ಸದಾಕಾಲ ನಮ್ಮ ಸಮಾಜದಲ್ಲಿ ಇದ್ದು ಮುಂದುವರಿಲಿ. ಈಗಿರುವಂತ ಜಗದ್ಗುರುಗಳಾಗಿರುವಂತ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಸಹ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಸೂಚನೆಯನ್ನ ಮುಂದುವರಿಸಿ ಇನ್ನೂ ಚೆನ್ನಾಗಿ ಸಮಾಜಕ್ಕೆ ದೊಡ್ಡ ಶಕ್ತಿ ಆಗ್ಲಿ ಅಂತಲೂ ಈ ಸಂದರ್ಭದಲ್ಲಿ ಮತ್ತು ಅವರ ಆತ್ಮಕ್ಕೂ ಶಾಂತಿನ ಸಿಗ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನೋಡಿ, SIT ತನಿಖೆ ಬಗ್ಗೆ ಯಾರು ಅದನ್ನ ಪ್ರಶ್ನೆ ಮಾಡ್ತಿಲ್ಲ. SITಯನ್ನ ಎಲ್ಲರೂ ಸ್ವಾಗತಿಸಿದ್ದಾರೆ. ಯಾಕೆಂದ್ರೆ ಅಪವಾದ ಬೇರೆಯವರು ಮಾಡಿರುವಂತದನ್ನ ತನಿಖೆ ಆಗ್ತಿದೆ, ತನಿಖೆ ಆಗ್ಲಿ ಅಂತ. ಆದ್ರೆ ಕಾಲಮಿತಿಯಲ್ಲಿ ಆಗ್ಬೇಕು ಅಂತ. ತಿಂಗಳಗಟ್ಲೆ, ವರ್ಷಗಟ್ಲೆ ಅದ್ ಮುಂದಾಕೊಂಡು ಹೋಗೋದು ಆಗ್ಬಾರ್ದು. ಕಾಲಮಿತಿಯಲ್ಲಿ ತಕ್ಷಣ ಮುಗಿಲಿ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಅನಾತ್ಮಿಕ ವ್ಯಕ್ತಿ ಯಾವ ರೀತಿ ಅವನು ನಿರ್ಮಾಣ ಮಾಡಿರುವಂತ ಪರಿಸ್ಥಿತಿಯ ಅನುಗುಣವಾಗಿ ಇವತ್ತು ಯಾವ ರೀತಿ ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಯಾವ ರೀತಿ ಕಳಂಕ ತರುವಂತ, ಮಸಿ ಬಳಿಯುವಂತ, ನಮ್ಮ ನಂಬಿದಂತ ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಅಪವಾದ ತರುವಂತ ಪ್ರಯತ್ನಗಳು, ಹಿಂದೂ ಧರ್ಮದ ಮೇಲೆ ತರುವಂತ ಪ್ರಯತ್ನಗಳು, ಅಥವಾ ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರಗಳನ್ನ ಮಾಡುವಂಥದ್ದು. ಹಾಗಾಗಿ ಇದೆಲ್ಲ ಒಂದ್ ಕಡೆ ತನಿಖೆ ಬೇಗ ಆಗಿ ಕಾಲ ಮಿತಿಯಲ್ಲಿ ಆಗಿ ವರದಿ ಬರಲಿ. ಇವತ್ತು
ಸನ್ಮಾನ್ಯ ವಿಶ್ವನಾಥ್ ಅವರು ಇತರ ನಾಯಕರುಗಳು ಎಲ್ಲರೂ ಹೋಗಿರುವಂತದ್ದು ಅವರ ಭಕ್ತಿ ಮತ್ತು ಗೌರವವನ್ನ ಮಂಜುನಾಥನ ಮೇಲೆ ತಮ್ಮ ಭಕ್ತಿಯನ್ನ ತೋರ್ಲಿಕ್ಕೆ ಹೋಗಿದ್ದಾರೆ ಹೊರತು ಬೇರೆ ಇನ್ನೇನು ನಮ್ಮಲ್ಲಿ ಹಸ್ತಕ್ಷೇಪ ಇಲ್ಲ. ಧರ್ಮಾಧಿಕಾರಿಗಳಿಗೆ ಮತ್ತು ಮಂಜುನಾಥನಿಗೆ ಗೌರವ ಸೂಚಿಸ್ಲಿಕ್ಕೆ ಹೋಗಿರೋದೇ ಹೊರತು ಬೇರೆ ಇನ್ಯಾವ ನಮ್ಮ ರಾಜಕೀಯ ಅಥವಾ ಇನ್ಯಾವುದೇ ದುರುದ್ದೇಶ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾಕೆಂದ್ರೆ ಯಾವುದೇ ಇಲ್ಲಿ ನಾವು ಮಾತಾಡಕ್ ಬರೋ ತಪ್ಪಾಗುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಆ ಸ್ಥಳದ ಮಹಿಮೆ ಮತ್ತು ಮಹತ್ವವನ್ನ ಕಾಪಾಡುವಂಥದ್ದು ಪ್ರತಿಯೊಬ್ಬನ ಭಕ್ತನ ಕರ್ತವ್ಯ ಅಂತಾನು ಬಹಳ ಸ್ಪಷ್ಟವಾಗಿ ನಾವು ಸದನದ ಒಳಗೆ ಮಾತಾಡ್ತಾನು ಅದೇ ರೀತಿ ಜವಾಬ್ದಾರಿತವಾಗಿ ಎಲ್ಲ ಒಂದ್ ಕಡೆ ಈ ರೀತಿ ಅಪಪ್ರಚಾರ ಮಾಡ್ತಿರೋಂತ ವ್ಯಕ್ತಿ ಮೇಲೆ, ಪೋಸ್ಟ್ಗಳು ಹಾಕುವಂತ ವ್ಯಕ್ತಿಗಳ ಮೇಲೆ ಯಾವ ಒಂದು ಸುವಮೋಟೋ ಕೇಸ್ಗಳನ್ನ ಹಾಕದೆ ಸರ್ಕಾರ ಕ್ರಮ ವಹಿಸಲಿಲ್ವಲ್ಲ ಅಂತ ಒಂದು ಬೇಸರ. ಹಾಗಾಗಿ ಅಷ್ಟು ಬಿಟ್ರೆ ಬೇರೆ ಏನು ತನಿಖೆನ ಜಲ್ದಿ ಮುಗಿಸಿಂತ ಅನಾನ್ಮಿಕ ವ್ಯಕ್ತಿ ಮತ್ತು ಅವನ ಹಿಂದೆ ಇರೋರು ಎಲ್ಲಾರ್ದು ತನಿಖೆ ಆಗ್ಬೇಕು ಅನ್ನೋಂಥದ್ದು ಒತ್ತಾಯ.